ನಿನ್ನೆನೂ ಕೂಡ ನಾವು ಕುಮಾರಸ್ವಾಮಿ ಅವ್ರನ್ನ ಸುಮಾರು 2 ಗಂಟೆಗಳ ಕಾಲ ಕುಮಾರಸ್ವಾಮಿ ಅವ್ರ ಜೊತೆ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಸೋಮಣ್ಣ ಅವರು, ಬಸವರಾಜ ಬೊಮ್ಮಾಯಿ, ನಮ್ಮ ಅಶ್ವಥ್ ನಾರಾಯಣ ಅವರು, ಸಿ.ಟಿ. ರವಿ, ಬೆಲ್ಲದವರು, ನಾವು ಎಲ್ಲ ಕೂಡ ಸುದೀರ್ಘವಾದಂಥ ಕರ್ನಾಟಕದ ರಾಜಕಾರಣದ ಬಗ್ಗೆ ಮತ್ತೆ 3 ಬೈ ಎಲೆಕ್ಷನ್ ನಡೀತಾ ಇದೆ. ಆ 3 ಬೈ ಎಲೆಕ್ಷನ್ಗಳು ಕೂಡ ನಾವಿಬ್ಬರು ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಅಣ್ಣ ತಮ್ಮಂದಿರ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘ ಚರ್ಚೆ ಆಗಿದೆ. ಯಾಕೆಂದರೆ ನಮ್ಮ ಹೊಂದಾಣಿಕೆ ಆದಮೇಲೆ ಲೋಕಸಭೆಯಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಸಮರ್ಥವಾಗಿ ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿದೆ. ವಿಧಾನಸಭೆ ಹೊರಗಡೆನೂ ಕೂಡ ನಾವು ಒಟ್ಟಾಗಿ ಹೋರಾಟವನ್ನು ಮಾಡುವ ಮುಖಾಂತರ ಕರ್ನಾಟಕದ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿದೆ. ಹಿಂದೆ ಏನು ಕಾಂಗ್ರೆಸ್ 136 ಸೀಟ್ಗಳನ್ನು ಗೆದ್ದಿದ್ರಿ, ಬನ್ರಿ ನೋಡೋಣ, ಮುಟ್ರಿ ಅಂತ ಇದ್ರು. ಈಗ ಅವರ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಬಿಜೆಪಿಯವರು ಈ ಸರ್ಕಾರವನ್ನ ಬೀಳಿಸ್ತಾರೆ. ಅವರೇ, ನಾವ್ಯಾರು ಹೇಳಿಲ್ಲ. ನಾವು ಒಬ್ಬ MLA ಕರೆದು ಮಾತು ಆಡಿಲ್ಲ, ಸಭೆನೂ ಸೇರಿಲ್ಲ. ಆದ್ರೆ ಅವ್ರಿಗೆ ಅತಂತ್ರ ಬಂದಿದೆ. ಸಿದ್ದರಾಮಯ್ಯನವರು ಇರ್ತಾರೋ ಹೋಗ್ತಾರೋ, DK ಶಿವಕುಮಾರ್ ಆಗ್ತಾರ, ಖರ್ಗೆ ಅವರು ಆಗ್ತಾರ, ಈಗ ಮ್ಯೂಸಿಕಲ್ ಚೇರ್ ತರ ಓಡ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಒಂದು ರೀತಿ ಕಳೆದ 2 ತಿಂಗಳಿದ್ದಂತ ಸನ್ನಿವೇಶಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ಕಾಂಗ್ರೆಸ್ ಸ್ಥಿತಿ ದಯನೀಯವಾಗಿ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ನಿನ್ನೆನೂ ಕೂಡ ಇವತ್ತು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಸಂತೋಷ್ ಜಿ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆನೂ ಕೂಡ ಸುದೀರ್ಘವಾಗಿ ಕರ್ನಾಟಕದ ಈ ಬೈ ಎಲೆಕ್ಷನ್ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದಿರಿ. ಅದೇ ರೀತಿ ಈಗ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿ ಅವ್ರ ಜೊತೆನೂ ಕೂಡ ಅವ್ರ ಜೊತೆ ಭೇಟಿ ಮಾಡಿ ಕರ್ನಾಟಕದ ಬೈ ಎಲೆಕ್ಷನ್ನ ನಾವು ಗೆಲ್ಲಬೇಕು, ಆ ದೃಷ್ಟಿಯಿಂದ ನಾವು 2 ಪಕ್ಷಗಳು ಒಟ್ಟಾಗಿ ಹೋದರೆ ಈ ಗೆಲುವು ನಿಶ್ಚಿತವಾಗಿ ನಾವು ಪಡಿಬೋದು ಅನ್ನೋದ್ರ ಬಗ್ಗೆ, ಮತ್ತೆ ಅಭ್ಯರ್ಥಿಗಳು ಯಾರಾದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ರಿ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ JDS ಮತ್ತು ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ನಮ್ಮಿಬ್ಬರನ್ನ ಹೊಂದಾಣಿಕೆಗೆ ಕಾಂಗ್ರೆಸ್ ಅವರು ಭಯ ಬಿದ್ದಿದ್ದಾರೆ. ಕಾಂಗ್ರೆಸ್ ಅವರು ನಮ್ಮಿಬ್ಬರ ಹೊಂದಾಣಿಕೆಗೆ ಭಯ ಬಿದ್ದಿದ್ದಾರೆ. ಮತ್ತೆ ನಮ್ಮ ಬಗ್ಗೆ ಬೇರೆ ಮಾಡಕ್ಕೂ ಬಹಳ ಕುತಂತ್ರ ಮಾಡ್ತಾವ್ರೆ. ಆ ಕುತಂತ್ರಗಳೇನು ನಡೆಯಲ್ಲ. ನಾವು ಒಳ್ಳೆ ವಜ್ರದ ರೀತಿ ಗಟ್ಟಿಯಾಗಿದ್ದಾರೆ. ಅದರಿಂದ ಏನು ಸಾಧ್ಯನೇ ಇಲ್ಲ.